ನೋಡಿ ಇವಾಗ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಚುರುಕು ಮುಟ್ಟಿಸ್ತಾ ಇದ್ದಾರೆ. ಯಾರೆಲ್ಲ ಕಲಬೆರಕೆ ಆಹಾರವನ್ನ ತಯಾರು ಮಾಡ್ತಾ ಇದ್ರು ಹೋಟೆಲ್ಗಳು ಇಲ್ಲೆಲ್ಲ ಬಹಳಷ್ಟು ಈಗ ಚುರುಕು ಮೂಡಿಸ್ತಾ ಇರುವಂತದ್ದು ರೈಟ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಏನೆಲ್ಲ ಇದೆ ಅಂದ್ರೆ ಏನ್ ಕಲಬೆರಕೆ ಆಹಾರಗಳಾಗ್ತಿದೆ. ಈಗ ಮೊನ್ನೆ ಕೂಡ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿ ಅಲ್ಲಿ ಮಾಂಸ ಅಂದ್ರೆ ಅದು ಇಟ್ಟಿದ್ರು. ಸೊ ಈಗ ಪ್ರತಿಷ್ಠಿತ ಹೋಟೆಲ್ಗಳು ಇಂದಿರಾ ಕ್ಯಾಂಟೀನ್ ಆಯ್ತು. ಈಗ ಅಡುಗೆಯಲ್ಲಿ ಸೋಡಾ ಮತ್ತು ಕಲರ್ ಬಳಸಿದ್ರೆ ಇಲ್ಲಿ ದಂಡ ಬೀಳುತ್ತೆ. ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೈ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಭಾರಿ ವೇಗದಲ್ಲಿ ಸಾಗ್ತಾ ಇದೆ ರಾಜ್ಯ ಆರೋಗ್ಯ ಇಲಾಖೆ. ಪ್ರತಿಷ್ಠಿತ ಹೋಟೆಲ್ ಆಯ್ತು, ಇಂದಿರಾ ಕ್ಯಾಂಟೀನ್ ಆಯ್ತು, ಹಾಸ್ಟೆಲ್ ಸಹ ಆಯ್ತು. ಈಗ ನೋಡಿ ಚಿಕ್ಕ ಚಿಕ್ಕ ಹೋಟೆಲ್ಗಳ ಮೇಲೆಯೂ ಕೂಡ ಆಹಾರ ಇಲಾಖೆ ಕಣ್ಣಿಟ್ಟಿರುವಂಥದ್ದು. ಜನರ ಆರೋಗ್ಯದ ದೃಷ್ಟಿಯಿಂದ ಹೋಟೆಲ್ಗಳಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಳಪೆ ಆಹಾರ ಪದಾರ್ಥ ಬಳಸಿದಂತಹ ಹೋಟೆಲ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಪಿಜಿಗಳಲ್ಲೂ ಕೂಡ ಈಗ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಪಿಜಿಗಳಲ್ಲೂ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅತಿಯಾದ ಸೋಡಾ ಅಥವಾ ಕಲರ್ ಏನಾದ್ರೂ ಬಳಸಿರೋದು ಕಂಡು ಬಂದ್ರೆ ಅದಕ್ಕೆ ತಕ್ಕ ಶಿಕ್ಷೆನ ಅನುಭವಿಸ್ತೀರಾ. ರಾಜ್ಯ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ಈಗ ಸೂಚನೆ ನೀಡಿರುವಂಥದ್ದು. ಹೋಟೆಲ್ಗಳಾಯ್ತು, ಇಂದಿರಾ ಕ್ಯಾಂಟೀನ್ ಆಯ್ತು, ಮತ್ತೆ ಹಾಸ್ಟೆಲ್ಗಳಾಯ್ತು, ಈಗ ಸಣ್ಣ ಪುಟ್ಟ ಹೋಟೆಲ್ಗಳೇನಿದೆ ಅಲ್ಲಿ ಪಿಜಿಗಳಲ್ಲೂ ಕೂಡ ಈಗ ಆಹಾರ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ ಇಲ್ಲಿ ನೀವು ಅತಿಯಾದ ಸೋಡಾ ಅಥವಾ ಫುಡ್ ಕಲರ್ ಅನ್ನ ಬಳಸಿದ್ರೆ ನಿಮಗೆ ತಕ್ಕ ಶಿಕ್ಷೆ ಆಗುತ್ತೆ. ಅಂದ್ರೆ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ರೀತಿ ಆಹಾರ ಇಲಾಖೆ ತನಿಖೆಗೆ ಮುಂದಾಗಿದೆ. ರಿಯಲಿ ಗುಡ್ ಮೂವ್. ಯಾಕಂತ ಹೇಳಿದ್ರೆ ನೋಟ ಪರರಿಗೆ ಚೆನ್ನಾಗಿರ್ಬೇಕು, ಊಟ ನಮಗೆ ಚೆನ್ನಾಗಿರ್ಬೇಕು. ಆದರೆ ಚೆನ್ನಾಗಿ ಅಂದ್ರೆ ಅರ್ಥ ಏನು? ಸ್ವಾಸ್ಥ್ಯಪೂರ್ಣವಾಗಿರ್ಬೇಕ್ರಿ. ಈ ಮುಂಚೆ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಫಾಸ್ಟ್ ಫುಡ್ಗೆ ಕಲರ್ ಹಾಕೋದನ್ನ ನಿಷೇಧ ಮಾಡಿದ್ರು. ಈಗ ಯುಟಿ ಖಾದರ್ ಅವರು ಕೂಡ ಬಹಳ ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇರೋ ಅವಧಿಯಲ್ಲಿ ಈಗ ಮಿನಿಸ್ಟರ್ ಆಗಿದ್ದಾರೆ, ಮುಂಚೆ ಸ್ಪೀಕರ್ ಆಗಿದ್ರು, ಅತಿ ಕಡಿಮೆ ವಯಸ್ಸಿನ ಸ್ಪೀಕರ್ ಕೂಡ ಆದಂಥವ್ರು. ಒಂದು ಕಾಳಜಿಯುತವಾಗಿ ಇತ್ತೀಚೆಗೆ ಅಶ್ವವೇಗ ಸಂದರ್ಶನದಲ್ಲಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡುವಾಗಲೂ ಕೂಡ ತುಂಬ ಅವರ ಯೋಜನೆ ಬಗ್ಗೆ ವಿವರವಾಗಿ ಮಾತನಾಡಿದರು. ಇದೊಂದು ಗುಡ್ ಮೂವ್ ಅಂತ ಅನಿಸುತ್ತೆ. ಯಾಕಂದರೆ ಆರೋಗ್ಯ ಭಾಗ್ಯ ಅಂತ ಹೇಳಿದರೆ ಸಾಕಾಗಲ್ಲ, ಅದರ ಎಕ್ಸಿಕ್ಯೂಷನ್ ನಿಟ್ಟಿನಲ್ಲಿ ಯುಟಿ ಖಾದರ್ ಅವರು ಸಾಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವ್ರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಈಗಾಗಲೇ ಕಲರ್ಗೆ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾದ ಆ್ಯಕ್ಷನ್ ಇವತ್ತು ತಗೊಂಡದ್ದು ಇದರಲ್ಲಿ ಚೆಕ್ಕಿಂಗ್ ಅದರಲ್ಲೆಲ್ಲ ಕೂಡ ಇದಕ್ಕೆ. ಸೊ ಅದನ್ನು ಕೂಡ ತನಿಖೆ ನಡೆಸಲಾಗುವುದು. ಯಾಕೆಂದರೆ ನಿಮ್ಗೆ ಗೊತ್ತಿದ್ದೆಲ್ಲ, ನಾವು ಎಷ್ಟೇ ಮಾಡಿದ್ರು ಕೂಡ ಕೆಲವು ಮಾಡ್ತಾರೆ, ಇದು ನಮಗೆ ಸಮಸ್ಯೆ ಬರ್ತದೆ. ಅದಕ್ಕಾಗಿ ಬಾರ್ ಕೋಡ್ ಯಾಕೆ ನಾವು QR ಕೋಡ್ ಮಾಡಿದ್ದು, ನೀವು ಅದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿದ ನಮ್ಗೆ ನಿಮ್ಗೆ ಹೊಟ್ಟೆ ಒಂದು ಟೈಪ್ ಆಗಿ ಒಂದು ಗ್ಯಾಸ್ ಆಗಿ ಒಂದು ಸೋಡಾ ಹಾಕಿದೆ ಅಂತೇಳಿ ಗೊತ್ತಾದರೆ ನಮಗೆ ಒಂದು ಮಾಹಿತಿ ಕೊಡಿ, ನಾವು ತಕ್ಷಣವಾಗಿ ಟೆಸ್ಟ್ ಮಾಡ್ತೇವೆ. ಅಲ್ಲ ಇಮಿಡಿಯೇಟ್ ಅಲ್ಲಿಗೆ ನಾವು ನಾಲ್ನಾಡ್ದಲ್ಲಿ ಅವನು ಇನ್ನೊಂದು ಹೊಟ್ಟೆ ಹುಡುಕಬೇಕಷ್ಟು ನಾವು ಹೋಗಿ, ಅವ್ನು ಮುಗಿದಿರ್ತದೆ, ಅವತ್ತಿಗೆ ಹೋಗ್ಬೇಕಲ್ಲ ಇಮಿಡಿಯೇಟ್. ನೀವು ಬೇಗ ಕೊಟ್ಟರೆ ಬೇಗ, ಇನ್ನು ನಾನು ಊಟ ಮಾಡಿ ಮಲಗಿಲ್ಲ ಮಧ್ಯಾಹ್ನ ಅಂತ ನೀವು ಕೂಡ ಎಂತ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ಯುವರ್ ರಿಯಾಕ್ಷನ್. ಈಗಾಗಲೇ ಕಲರ್ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟೆ. ಲಕ್ಷ್ಮಿ, ವೆರಿ ಗುಡ್ ಮಾರ್ನಿಂಗ್. ದರ್ಶನ ಆಯ್ತು, ಈಗ ಕಾಣಿಸ್ತಿದ್ದಾರೆ. ಓಕೆ, ವೆರಿ ಗುಡ್ ಮಾರ್ನಿಂಗ್. ಫುಡ್ ಯಾವಾಗಲೂ ಗುಡ್ ಆಗಿರಬೇಕು ಅಂತ ಹೇಳಿದರೆ ಕೆಮಿಕಲ್ಸ್ನ ಬಳಸಬಾರ್ದು, ಬಣ್ಣವನ್ನು ನಾವು ಹೊಟ್ಟೆಗೆ ಸೇರಿಸ್ಕೋಬಾರ್ದು ಅಂತಿದೆ, ನಿಜ. ಈಗ ಆರೋಗ್ಯ ಸಚಿವರ ಈ ನಡೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಹೋಟೆಲ್ಗಳಿಗೆ ಇರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ, ಈಗ ಸಿಬ್ಬಂದಿ ಆಗಿರಬಹುದು, ಎಲ್ರಿಗೂ ಇದು, ಆಮೇಲೆ ಗ್ರಾಹಕರಿಗಾಗಿರ್ಬೋದು, ಎಷ್ಟರ ಮಟ್ಟಿಗೆ ಸತ್ಪರಿಣಾಮ ಉಂಟಾಗಬಹುದು ಅನ್ನುವ ಒಂದು ಲೆಕ್ಕಾಚಾರ ನಡೀತಾ ಇದೆ. ಕ್ವಿಕ್ಕಾಗಿ, ಕ್ರಿಸ್ಪಾಗಿ ಲಕ್ಷ್ಮಿ. ಎಸ್, ಗುಡ್ ಮಾರ್ನಿಂಗ್ ರಾಘು ಸೂರ್ಯ. ಆ್ಯಕ್ಚುಲಿ ಆಗಿ ತುಂಬ ದಿನಗಳಿಂದ ನಾವು ಈ ವಿಚಾರವನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಕಡೆಗಳಿಗೆ, ಅದರಲ್ಲೂ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ಅಲ್ಲಿ ಏನು ಪರಿಶೀಲನೆಯನ್ನು ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗಿರುವಂತಹದ್ದು. ಈ ಒಂದು ಕೆಲಸ ಹೋಟೆಲ್ ಮಾಲೀಕರಿಗೆ ಜೊತೆಗೆ ಕಳಪೆ ಆಹಾರ ನೀಡುವಂಥವರಿಗೆ ಒಂದು ರೀತಿಯಲ್ಲಿ ಶಾಕ್ ನೀಡ್ತಾ ಇದೆ. ಆದರೆ ಯಾರೆಲ್ಲ ಈ ಹೊರಗಡೆ ಫುಡ್ ಮೇಲೆ ಬದುಕ್ತಾ ಇರುವಂತಹ ಬೆಂಗಳೂರಿಗರಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಖುಷಿ ಕೊಡುವಂತಹ ವಿಚಾರ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಗ್ತಾ ಇರುವಂತಹ ಕಳಪೆ ಆಹಾರ ಏನಿದೆ ಅದನ್ನ ತಡೆಗಟ್ಟುವುದಕ್ಕೆ ಈಗ ತುಂಬಾ ವೇಗವಾಗಿ ಕೆಲಸವನ್ನ ಆಹಾರ
ಸುರಕ್ಷತಾ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಈ ಎರಡೂ ಸಹ ಮಾಡ್ತಾ ಇರುವಂತಹದ್ದು. ಅದರಲ್ಲೂ ಸಹ ಏನು ಹೊಸದಾಗಿ ಬಂದಿರುವಂತಹ ಆರೋಗ್ಯ ಸಚಿವರಿದ್ದಾರೆ, ಅವರು ತುಂಬಾ ವೇಗವಾಗಿ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ. ಈಗ ನಾವು ಕಳೆದೊಂದು 15 ದಿನದಿಂದ ನೋಡ್ತಾ ಇದ್ದೀವಿ, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಿಗ್ತಾ ಇದ್ದಂತಹ ಕಳಪೆ ಆಹಾರಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ, ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಸೀಸ್ ಅನ್ನ ಮಾಡೋದಕ್ಕೆ ಮುಂದಾಗಿಲ್ಲ, ಬಂದ್ ಮಾಡೋದಕ್ಕೆ ಮುಂದಾಗಿಲ್ಲ. ಕಾರಣ ಅಂತಂದ್ರೆ ಅಲ್ಲಿ ಸಾಕಷ್ಟು ಜನರು ಕೆಲಸ ಮಾಡ್ತಾರೆ, ಅವರ ಲೈಫ್ ಹಾಳಾಗುತ್ತೆ, ಅವರ ಜೀವನಕ್ಕೆ ಒಂದ್ ರೀತಿಯಲ್ಲಿ ಸಮಸ್ಯೆನ ತಂದೊಡ್ಡೋದು ಬೇಡ, ಒಂದು ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇದರ ಬಳಿಕ ಒಂದ್ ಕಡೆ ರೋಡ್ ಸೈಡ್ ಗಳಲ್ಲಿ ಸಿಗುವಂತದ್ದು ಅಂದ್ರೆ ಫುಟ್ಪಾತ್ ಒತ್ತುವರಿಯಿಂದ ರೋಡ್ ಮೇಲೆ ಆಹಾರ ಮಾರಾಟ ಮಾಡೋದು ಒಂದ್ ಹಂತಕ್ಕೆ ಸದ್ಯಕ್ಕೆ ಕಡಿಮೆ ಆಗಿದೆ. ಬಟ್ ಇದು ಕಡಿಮೆ ಆಗಿರೋದ್ರಿಂದಾಗಿ ಹೋಟೆಲ್ಗಳಿಗೆ ಜನರು ಹೋಗುವಂತದ್ದು ಹೆಚ್ಚಾಗಿ ಸಾಧ್ಯತೆ ಇರುವಂತದ್ದು. ಅಂದ್ರೆ ಇಲ್ಲಿ ಎರಡಕ್ಕೂ ಸಹ ಒಂದ್ ರೀತಿಯಲ್ಲಿ ಕಮ್ಯುನಿಕೇಶನ್ ನಾವು ನೋಡಿದಾಗ ಒಂದಕ್ಕೊಂದು ಹೊಂದಾಣಿಕೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಈಗ ಹಿಂದೆ ಏನು ಕಬಾಬ್ ಅಲ್ಲಿ ಜೊತೆಗೆ ಗೋಬಿ ಮಂಚೂರಲ್ಲಿಯೂ ಸಹ ಕಲರ್ ಅನ್ನ ಬಳಕೆ ಮಾಡ್ತಾ ಇದ್ರು, ಆ ಕಲರ್ ಬಳಕೆಗೆ ಬ್ರೇಕ್ ಹಾಕಿದ್ರು. ಈಗ ಮತ್ತೆ ಕಲರ್ ಬಳಕೆ ಆಗ್ತಾ ಇರುವಂತದ್ದು. ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಓದುವಂತಹ ವಿದ್ಯಾರ್ಥಿಗಳಿದ್ದಾರೆ, ಅವರು ಪಿಜಿಯಲ್ಲಿ ಊಟ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಹಾಸ್ಟೆಲ್ಸ್ ಗಳಲ್ಲಿ ಊಟ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುವನ್ನ ತಿಂತಾರೆ. ಅಲ್ಲಿ ಸೋಡಾ ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸೋಡಾ ಬಳಕೆ ಜೊತೆಗೆ ಅತಿಯಾದ ಸೋಡಾ ಬಳಕೆ ಹಾಗೆ ಏನು ಕಲರ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಹ ನಾವು ಸೂಚನೆಯನ್ನ ಕೊಟ್ಟು ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತೀವಿ. ಒಟ್ಟಾರೆಯಾಗಿ ರಾಜ್ಯದ ಸಾಕಷ್ಟು ಭಾಗಗಳು ಅಂದ್ರೆ ರಾಜ್ಯದ ಪ್ರತಿ ಮೂಲೆಗೂ ಹೋಗು ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರ ಜೊತೆಗೆ ಆರೋಗ್ಯದಂದ್ರೆ ಸಂಪೂರ್ಣವಾಗಿ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಲ್ಲಿ ಈ ಕೆಲಸವನ್ನ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಮಾಹಿತಿಯನ್ನು ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಓಕೆ, ಮತ್ತೆ ಒಳ್ಳೆ ಮೂವ್ ಅಲ್ಲ ಇದೆಲ್ಲ? ಖಂಡಿತ ಹೌದು, ಜನರಿಗೆ ಯೂಸ್ ಆಗುವಂಥದ್ದು. ಯಾಕಂದ್ರೆ ನಮ್ಮ ಜನ ಖಂಡಿತ ನಾನು ಜನ, ಸೊ ನನಗೂ ಯೂಸ್ ಆಗುತ್ತೆ. ಆಹಾರ ತಿನ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ನೀವು ಹೊರಗಡೆ ಫುಡ್ ಎಲ್ಲ ಜಾಸ್ತಿ ಇಷ್ಟಪಡ್ತೀರಾ? ತುಂಬಾ ಇಷ್ಟಪಡ್ತಿದ್ದೆ, ಬಟ್ ಇತ್ತೀಚೆಗೆ ಭಯ ಇದೆ. ಹೌದಾ? ಹೆಲ್ತ್ ಬಗ್ಗೆ, ಸೊ ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಓಕೆ, ಎಸ್.